ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ನಾವು ಮತ್ತೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಸೊ ಯಾಕೆ ಮತ್ತೆ ನಾವು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮ ಚಂದನಾದು ಒಂದು ಜಿಯೋ ಸಿಮ್ ಕಾರ್ಡ್ ತೊಗೊಳೋದಿತ್ತು. ಸೊ ಅದು ಬ್ಲಾಕ್ ಆಗಿತ್ತು. ಸೊ ಹೀಗಾಗಿ ನಾವು ಯಶವಂತಪುರ ಕಡೆ ಹೋಗೋದಿತ್ತು. ಇದು 10 ಡೇಸ್ ಬ್ಯಾಕ್ ಹೋಗಿರೋ ಅಂಥದ್ದು. ಸೊ ಇದನ್ನು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು ನನಗೆ. ಸೊ ಅದಕ್ಕಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು 10 ಡೇಸ್ ಬ್ಯಾಕ್ ಆಗಿದೆ ನಾನು ಮಲ್ಲೇಶ್ವರಂಗೆ ಹೋಗ್ಬಿಟ್ಟು. ಸೊ ಯಶವಂತಪುರಲ್ಲಿ ಸ್ವಲ್ಪ ಕೆಲಸ ಇತ್ತು ಒಂದು 10 ಡೇಸ್ ಬ್ಯಾಕು. ಸೊ ಯಶವಂತಪುರಕ್ಕೆ ನಾವು ಹೋದಾಗ ಹಾಗೇ ಸ್ವಲ್ಪ ಮಧ್ಯಾಹ್ನನೇ ಕೆಲಸ ಮುಗೀತು. ಯಶವಂತಪುರಕ್ಕೆ ಹೋಗಿದ್ದು. ಸೊ ಮಧ್ಯಾಹ್ನ ಅದಾದಮೇಲೆ ಮಲ್ಲೇಶ್ವರಮಲ್ಲಿರುವಂಥ ಒಂದು ಜಿಯೋ ಸೆಂಟರ್ಗೆ ಹೋಗಬೇಕಾಗಿತ್ತು. ಸೊ ನಮ್ಮ ಚಂದನಂದು ಹೇಳ್ದಂಗೆ ಸಿಮ್ ಕಾರ್ಡ್ ಬ್ಲಾಕ್ ಆಗಿತ್ತು. ಸೊ ಜಿಯೋ ಸೆಂಟರ್ಗೆ ಹೋಗಿ ಸ್ವಲ್ಪ ಸಿಮ್ ಕಾರ್ಡ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಗೆ ಸಿಂಪಲ್ ತಿರ್ಗಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಹಾಗೆ ತಿರ್ಗಾಡ್ಕೊಂಡು ಬರೋದಕ್ಕೆ ಮಾತ್ರ ಆಗಲ್ಲ, ಮಲ್ಲೇಶ್ವರಂಗೆ ನಾವು ಓಡಾಡ್ತಾ ಇತ್ತು ಅಂತಂದರೆ ಏನಾದರೂ ಒಂದು ತೊಗೊಳ್ಳೇಬೇಕಾಗತ್ತೆ, ಕಣ್ಣಿಗೆ ಕಾಣಿಸಿದ್ದು. ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ವಲ್ಲ, ಅದೇ ಇನ್ನೊಂದು ತೊಗೊಂಡೆ ಇಲ್ಲಿ ನಾನು. ಮತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ರೋಡ್ ಸೈಡಲ್ಲಿ ಮಾರುವಂಥದ್ದು ಏನು ಅಷ್ಟೊಂದು ನಾನು ಜಾಸ್ತಿ ತೊಗೊಳ್ಳಿಲ್ಲ. ಒಂದು ಸೇಲ್ ಇದೆ. ಸೊ ಆ ಸೇಲ್ನಲ್ಲಿ ನಮ್ಮ ಪಾಪುಗೆ ಸ್ವಲ್ಪ ಬಟ್ಟೆಗಳನ್ನ ತೊಗೊಳೋದಿತ್ತು ಡೈಲಿ ವೇರ್ಗೆ. ಸೊ ಡೈಲಿ ವೇರ್ಗೆ ಬಟ್ಟೆಗಳನ್ನು ನೋಡೋಣ ಅಂತ, ಯಾಕಂದರೆ ತುಂಬಾ ಚೀಪಾಗಿ ಸಿಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ತೊಗೊಂಡೆ. ಈ ಮಲ್ಲೇಶ್ವರಮಲ್ಲಿ ಯಾವಾಗಲೂ ಅಷ್ಟೇ ತುಂಬಾ ಚೀಪಾಗಿಯೇ ಎಲ್ಲ ಒಂದು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಆ್ಯಂಡ್ ಹಾಗೆಯೇ ಬ್ಯಾಗ್ನ ತೊಗೊಳೋದಿತ್ತು ನಾನು. ಈಗ ನಾನು ಏನು ಹಾಕ್ಕೊಂಡಿದ್ದೀನಿ ಬ್ಯಾಗು, ಸೈಡ್ ಮೊಬೈಲ್ ಗಾಡಿ ಓಡಿಸ್ಬೇಕಾದ್ರೆ ನನಗೆ ಮೊಬೈಲ್ ರಿಂಗ್ ಆಯಿತು ಅಂತಂದ್ರೂ ಅಷ್ಟೇ, ಎಲ್ಲಾದರೂ ತೊಗೊಂಡ್ರೆ ಒಂದು ಸ್ಕ್ಯಾನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನಾನು ಡಿಕ್ಕಿಲಿ ಇಟ್ಬಿಟ್ಟಿರ್ತಾ ಇದ್ದೆ ಬ್ಯಾಗ್ನ ಮತ್ತು ಮೊಬೈಲ್ನ. ಸೊ ಅದಕ್ಕಾಗಿ ಯಾವಾಗಲೂ ವೇರ್ ಮಾಡೋಕ್ಕೆ ಒಂದು ಮೊಬೈಲ್ ಇಟ್ಕೊಳ್ಳೋಕ್ಕೆ ಒಂದು ಬ್ಯಾಗ್ನ ತೊಗೊಳೋದಿತ್ತು. ಸೊ ಹೀಗಾಗಿ ಒಂದು ಬ್ಯಾಗ್ನ ತೊಗೊಂಡೆ. ಸೊ ಒಂದು ಬ್ಯಾಗ್ನ ತೊಗೊಂಡು ಆದ ನಂತರ ನಾನು ಹೇಳ್ದಂಗೆ ಇಲ್ಲಿ ಒಂದು ಸೇಲ್ಗೆ ಬಂದಿದ್ದೀವಿ. ಎಲ್ಲ ಇಲ್ಲಿ ತುಂಬ ಕಡಿಮೆ ಪ್ರೈಸ್, ನೀವು ನೋಡ್ತಾ ಇರ್ಬೋದು. 50 ರೂಪಾಯಿ, 60 ರೂಪಾಯಿ ಮತ್ತು 80 ರೂಪೀಸ್ಗೆಲ್ಲ ಇಲ್ಲಿ ಸಿಗುವಂಥದ್ದೆಲ್ಲ ಬಟ್ಟೆಗಳು ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಗ್ತಾಯಿದೆ. ನೋಡಿ, ನೀವು ನೋಡ್ತಾ ಇರ್ಬೋದು. ಮಕ್ಕಳಿಗಂತೂ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಏನಿಲ್ಲ, ಒಂದು ಅಪ್ ಟು 1000 ರೂಪೀಸ್ ಒಳಗಡೆ ನಾವು ತೊಗೊಂಡಿರುವಂಥದ್ದು. ಯಾಕಂದರೆ ಇಲ್ಲೆಲ್ಲ ತುಂಬ ಕಡಿಮೆ ಪ್ರೈಸಲ್ಲೇ ಬಟ್ಟೆಗಳಾಗಲಿ ಏನೇ ಆಗಲಿ ತುಂಬ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. 1000 ರೂಪಾಯಿ ಇಟ್ಕೊಂಡು ಹೋದ್ರೂ ನಾವು ಸುಮಾರು ಏನು ಬೇಕೋ ಐಟಮ್ಸ್ಗಳನ್ನೆಲ್ಲ ನಾವು ತೊಗೊಂಡು ಬರ್ಬೋದು. ಸೊ ನಾನು ಸ್ವಲ್ಪ ಬಟ್ಟೆ ತೊಗೊಂಡೆ. ಆ್ಯಂಡ್ ನಮ್ಮ ಪಾಪುಗೆ ಒಂದು 2 ಜೊತೆ ಅನಿಸುತ್ತೆ, ಒಂದು 2 ಜೊತೆ ಬಟ್ಟೆನ ತೊಗೊಂಡೆ. ಆ್ಯಂಡ್ ಹಾಗೆ ಇಲ್ಲಿ ಸ್ಲಿಪ್ಪರ್ಸ್ನ ನೋಡಿದೆ, ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಈ ಸ್ಲಿಪ್ಪರ್ಸು. ಸೊ ಹೀಗಾಗಿ ಎಷ್ಟು ಬೇಕೋ ಅಷ್ಟು, ಏನು ಬೇಕೋ ಅಷ್ಟು ತೊಗೊಂಡ್ವಿ. ಅದಾದ ನಂತರ ನೋಡಿ, ಆಲ್ಮೋಸ್ಟ್ ಎಲ್ಲ ಕತ್ಲಾಗ್ಬಿಟ್ಟಿತ್ತು. 6:30ಗೆ ನೋಡಿ ಎಷ್ಟು ಕತ್ಲಾಗಿದೆ ಅಂತ ಹೇಳಿ. ಆ್ಯಂಡ್ ಹಾಗೆ ನಮ್ಮ ಚಂದನಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇತ್ತು. ಸೊ ಹೀಗಾಗಿ ಅವಳಿಗೆ ಒಂದು ಲೆಗ್ಗಿನ್ಸ್ ತೊಗೊಳೋದಿತ್ತು. ಸೊ ಒಂದು ಲೆಗ್ಗಿನ್ಸ್ನ ತೊಗೊಂಡು ಇನ್ನೇನು ನಾವು ಎಷ್ಟು ಬೇಕೋ ಅಷ್ಟು ಸಿಂಪಲ್ಲಾಗಿ ಐಟಮ್ಸ್ನ ತೊಗೊಂಡ್ವಿ. ನಾನು ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಇವಾಗ ತೋರಿಸ್ತೀನಿ. ಸೊ ನಾವೀಗ ಮನೆಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ 6:30 ಅಲ್ಲೇ ಆಗೋಗಿತ್ತು. ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ನಂತರ ನಾವು ಊಬರ್ನ ಬುಕ್ ಮಾಡಿಕೊಂಡು ಮನೆಗೆ ಬಂದಿದ್ದೀವಿ ಇವಾಗ. ಸೊ ನಾನು ತೊಗೊಂಡಿರೋವಂಥದ್ದು ಇಲ್ಲಿ ನಮ್ಮ ಪಾಪುಗೆ ಒಂದು 2 ಜೊತೆ ಬಟ್ಟೆ ತೊಗೊಂಡಿದ್ದೀನಿ. ಆ್ಯಂಡ್ ನಮ್ಮ ಚಂದನಿಗೆ ಒಂದು ಟಾಪು ಮತ್ತು ನನಗೆ ಇಲ್ಲಿ ಒಂದು 2 ಜೊತೆ ಟಾಪ್ನ ತೊಗೊಂಡಿದ್ದೀನಿ. ಈ ಬಟ್ಟೆಗಳಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ನೋಡಿ 60 ರೂಪೀಸ್ದು 80 ರೂಪೀಸ್ಗೆಲ್ಲ ಸಿಗುತ್ತೆ. ಇದನ್ನು ನಾವು ನಾವು ಬುಕ್ ಮಾಡಬೇಕಂದ್ರೆ ಆನ್ಲೈನಲ್ಲಿ ಏನಿಲ್ಲ ಅಂದರೂ ಒಂದು 250, 300, 350 ಆ ಥರ ಇರುತ್ತೆ. ಬಟ್ ಒಳ್ಳೆ ಪ್ರಾಡಕ್ಟೇ ಸಿಗುತ್ತೆ ಆನ್ಲೈನಲ್ಲೂ ಕೂಡ. ಬಟ್ ಈ ಸೇಲಲ್ಲಂತೂ ತುಂಬಾ ಕಡಿಮೆ ಪ್ರೈಸ್ಗೆ ಸಿಕ್ತು. ಆ್ಯಂಡ್ ಈ ಒಂದು ಟಾಪ್ನ ಈ ಟೀ ಶರ್ಟ್ನ ನಾನು ಮನೆಯಲ್ಲಿ ವೇರ್ ಮಾಡೋಕ್ಕೆ ಅಂತ ನಾನೊಂದು ತೊಗೊಂಡಿರೋದು. ಈ ಯೆಲ್ಲೋ ಕಲರು ನಮ್ಮ ಚಂದನ ತೊಗೊಂಡಿದ್ದಾಳೆ ಜೀನ್ಸ್ ಮೇಲೆ ಹಾಕ್ಕೊಳ್ಳೋಕ್ಕೆ ಅಂತ ಈ ಒಂದು ಟಾಪ್ನ ತೊಗೊಂಡಿದ್ದಾಳೆ. ನೋಡಿ ನಮ್ಮ ಪಾಪು ಹೆಂಗೆ ತುಳಿತಾಳೆ ಕಾಲಲ್ಲಿ. ಆ್ಯಂಡ್ ಅದಾದ ನಂತರ ಇನ್ನೊಂದು ಏನು ತೊಗೊಂಡಿದ್ದಪ್ಪ ಅಂತಂದರೆ, ನಮ್ಮ ಚಂದನಂಗೆ ಲೆಗ್ಗಿನ್ಸು ತೊಗೊಂಡ್ವಿ. ಅವಳಿಗೆ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಇರೋದ್ರಿಂದ ಲೆಗ್ಗಿನ್ಸ್ ಬೇಕಿತ್ತು. ಸೊ ಡ್ಯಾನ್ಸ್ ಇದೆ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಒಂದು ಲೆಗ್ಗಿನ್ಸ್ನ ತೊಗೊಂಡಿರೋವಂಥದ್ದು. ಆ್ಯಂಡ್ ಹಾಗೆ ಇದು ಬಂದುಬಿಟ್ಟು ಹಾಫ್ ಸ್ಲೀವ್ಸ್ ಜಾಕೆಟ್, ಇದೊಂದು ಕೋಟ್ ಥರ ನನಗಿದು ಬೇಕಿತ್ತು. ಸೊ ಹೀಗಾಗಿ ನಾನು ಇದನ್ನು ತುಂಬ ಕಡೆ ಹುಡುಕ್ತಾ ಇದ್ದೆ, ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಇದು ನನಗೆ ತುಂಬಾ ಚೀಪಾಗಿಯೇ ಸಿಕ್ತು. 150 ರೂಪೀಸ್ ಏನೋ ಇದು ಮಲ್ಲೇಶ್ವರಂನಲ್ಲಿ. ಸೊ ಹೀಗಾಗಿ ಅದನ್ನು ಒಂದು ಕೂಡ ತೊಗೊಂಡೆ.
ಈ ಒಂದು ಶೂಸು ನಾವು ಯಾವಾಗ್ಲೂ ಪಾರ್ಕಲ್ಲಿ ವಾಕಿಂಗ್ ಮಾಡೋಕ್ಕೆ ಹೋಗ್ತೀವಲ್ಲ, ಸೊ ಇನ್ನೇನು ಬೇಸಿಗೆನೂ ಬಂತು ಆ್ಯಂಡ್ ಅಲ್ಲಿ ತುಂಬ ಮಣ್ಣಿರುತ್ತೆ ಪಾರ್ಕಲ್ಲಿ. ಸೊ ಹೀಗಾಗಿ ಶೂಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಅಲ್ಲೆಲ್ಲ 100 ರುಪೀಸ್ಗೆಲ್ಲ ಸಿಗ್ತಾಯಿತ್ತು. ಮಲ್ಲೇಶ್ವರಂಗೆ 100 ರುಪೀಸ್ 150 ರುಪೀಸ್ಗೆಲ್ಲ ಸಿಗುತ್ತೆ ಶೂಸು. ಸೊ ಒಂದು ಜೊತೆ ಶೂಸ್ನ ನಮ್ಮ ಚಂದನ ತೊಗೊಂಡ್ಳು. ಸೊ ನಾನು ತೊಗೊಂಡಿದ್ದೀನಿ, ಬಟ್ ಅದು ಸೈಜು ಸ್ವಲ್ಪ ನನಗೆ ಅಷ್ಟಾಗಿ ಸರಿ ಹೋಗಲಿಲ್ಲ. ಸೊ ನಮ್ಮ ಚಂದನ ವೇರ್ ಮಾಡ್ತಾಳಂತೆ. ಆ್ಯಂಡ್ ಹಾಗೆಯೇ ಒಂದು ಜಿಯೋ ಸಿಮ್ ಕಾರ್ಡ್, ಅದೇ ಹೇಳಿದ್ನಲ್ಲ ನಮ್ಮ ಚಂದನದು ಒಂದು ಸಿಮ್ ಕಾರ್ಡ್ ಬ್ಲಾಕ್ ಆಗಿತ್ತು ಅಂತ, ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ಇದು ವಾಟರ್ ಬಾಟ್ಲ್ ಇದು ಮನೆ ಹತ್ರನೇ ತೊಗೊಂಡಿದ್ದು ನಮ್ಮ ಪಾಪುಗೆ. ಅವಳು ನೀರನ್ನ ಇವಾಗ ಜಾಸ್ತಿ ಕುಡಿತಾಳೆ. ಸೊ ಇದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಈ ಒಂದು ವಾಟರ್ ಬಾಟಲ್ನ ಮನೆ ಹತ್ರನೇ ತೊಗೊಂಡಿರೋದು. ಬಂದ ತಕ್ಷಣ ನೀರು ಅಂತ ಇದ್ಲು. ಸೊ ಹೀಗಾಗಿ ಇದನ್ನು ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ಮನೆ ಹತ್ರನೇ ತೊಗೊಂಡಿರೋದು. ಒಂದು 1000 ರುಪೀಸ್ ಇಟ್ಕೊಂಡು ಹೋಗಿದ್ದು. ಸೊ ಎಲ್ಲ ಒಂದು ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದು ಅಷ್ಟೇ. ಒಂದು ಎಲ್ಲ ಆಟೋ ಚಾರ್ಜಸ್ಸು ಎಲ್ಲ ಸೇರಿ ಒಂದು 1000 ರೂಪಾಯಿ ಒಳಗಡೆ ಆಯಿತು. ಮ್ಯಾಕ್ಸಿಮಮ್ 1000 ರೂಪಾಯಿ ಒಳಗಡೆ ಆಯಿತು. ಸಣ್ಣ ಪುಟ್ಟ 2 ಬ್ಯಾಗ್ನ ತೊಗೊಂಡಿದ್ದು. 250ಗೆಲ್ಲ ಈ ಬ್ಯಾಗ್ ಸಿಗುತ್ತೆ. 150ಗೆ ಸೈಡ್ ಬ್ಯಾಗ್, ಇದು ನನ್ನ ಮೊಬೈಲ್ಗೆ. 150ಗೆ ಬ್ಯಾಗು. ಆ್ಯಂಡ್ ಇದೊಂದು ಬ್ಯಾಗ್ನ ತೊಗೊಂಡ್ಳು ನಮ್ಮ ಚಂದನ. ನೋಡಿ ಇದೊಂದು ಬ್ಯಾಗ್ನ ತೊಗೊಂಡ್ಳು. ಸೊ ಇದೆಲ್ಲ ಒಂದು 250ಗೆಲ್ಲ ಸಿಗುತ್ತೆ. ಆ್ಯಂಡ್ ಇದು ಬಂದು ನೋಡಿ ನನ್ನ ಬೆಲ್ಟೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಸೊ ಇದೊಂದು ಬೆಲ್ಟ್ ತೊಗೊಂಡಿದ್ದು 100 ರುಪೀಸ್ಗೆ. ಸೊ ಸಿಂಪಲ್ಲಾಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಇದು. ಯಾಕಂದರೆ ನಾನು ಏನೋ ಒಂದು ಕೆಲಸದ ಮೇಲೆ ಯಶವಂತಪುರ ಸೈಡ್ ಹೋಗಿದ್ದು. ಸಿಮ್ ಕಾರ್ಡ್ ತೊಗೊಂಡು ಬರೋಣ ಮಲ್ಲೇಶ್ವರಂಗೆ ಹೋಗಿ ಅಂತ ಅಂದ್ಕೊಂಡಿದ್ದು. ಬಟ್ ಮಲ್ಲೇಶ್ವರಂಗೆ ಹೋದರೆ ಹಾಗೆ ಅಂತೂ ಎಲ್ಲಿ ಬರೋಕ್ಕಾಗುತ್ತೆ, ಏನಾದರೂ ಶಾಪಿಂಗ್ ಮಾಡಿಕೊಂಡೇ ಬರಬೇಕಾಗತ್ತೆ. ಇದಾಗಿತ್ತು ನಮ್ಮ ಒಂದು ಮಲ್ಲೇಶ್ವರಂ ಸಿಂಪಲ್ ಶಾಪಿಂಗ್ ವ್ಲಾಗ್. ಸೊ ಇವತ್ತಿನ ಈ ಒಂದು ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.